ಹಾಯ್ ಹಲೋ ನಮಸ್ಕಾರ ಬಂಧುಗಳೇ. ಇವತ್ತು ತಾಲಿಪೊಟ್ಟು ಗಟ್ಟಿ ಚಟ್ನಿ ಮಾಡೋಣ ಅಂತ ಡಿಸೈಡ್ ಆಗಿದ್ದೀನಿ. ಸೊ ನೋಡ್ತಾ ಇರ್ಬೋದು, ಚಾಪರಿಗೆ ನಾನು ಹಸಿಮೆಣಸು ಮತ್ತು ಈರುಳ್ಳಿ, ಸೊಪ್ಪು ಅಂದರೆ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವು ಮತ್ತು ಸಬ್ಬಸಿಗೆ ಸೊಪ್ಪು ಇಷ್ಟನ್ನು ಆಗಿ ನಾನು ಚಾಪರಿಗೆ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ನೀವು. ಸೊ ಕ್ಯಾರೆಟ್ ಕೂಡ ಹಾಕಿದ್ದೀನಿ. ಸೊ ಇದೆಲ್ಲ ಮಿಕ್ಸ್ ಮಾಡ್ಕೊಂಬಿಟ್ಟು ನಾನೊಂದು ಸರಿ ಮಾಡ್ಕೊಂಬಿಟ್ಟು ಅದಕ್ಕೆ ಮಿಕ್ಸ್ ಮಾಡಿ ನೀಟಾಗಿ ಸ್ಮ್ಯಾಚ್ ಮಾಡಿ, ನೀವು ರೊಟ್ಟಿ ಮಾಡ್ತಿರಲ್ಲ ಆ ಟೈಪೇ ಸೇಮ್ ನೀವು ನೋಡ್ತಾ ಇರ್ಬೋದು. ನೀಟಾಗಿ ಕುದೀತಾ ಇರ್ಬೇಕಾದ್ರೆ ಹಿಟ್ಟಾಕಿ ತಿರ್ಕೊಂಡ್ರೆ ಈ ಥರ ಒಂದು ಉಂಡೆ ಥರ ಮಾಡಿ ಇಟ್ಕೋಬೇಕಾಗತ್ತೆ. ಸೊ ಅದಾದಮೇಲೆ ನಾನು ಒಂದು ಟ್ರಾನ್ಸ್ಪರೆಂಟ್ ಪೇಪರ್ ಹಾಸ್ಬಿಟ್ಟು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ನಾನು ಒಂದು ಕೈ ಹಿಡಿದ್ರೆ ಇಡೀ ಆಗಬೇಕು ಆ ಥರ ನಾನು ರೌಂಡ್ ಮಾಡ್ಕೊಂಡು ನೀಟಾಗಿ ಉಚ್ಕೊಂಡು ಫೈನಲಿ ಈ ಥರ ಬರುತ್ತೆ. ನೋಡ್ತಾ ಇರ್ಬೋದು ನೀವು. ಅದರಲ್ಲಿ ಕ್ಯಾರೆಟು ಆಮೇಲೆ ಪ್ರತಿಯೊಂದು ನಾವು ಏನೇನು ಐಟಮ್ ಹಾಕಿದೆ ಅದು ಕೂಡ ಕಾಣಿಸ್ಕೊಳುತ್ತೆ. ಆಮೇಲೆ ತಾಲಿಪೊಟ್ಟು ಅಂದರೆ ರೌಂಡ್ಗೆ ನೈಸಾಗಿ ಉಜ್ಜಬಾರ್ದು, ಈ ಥರನೇ ಉಜ್ಕೋಬೇಕು. ಸೊ ನೋಡ್ತಾ ಇರ್ಬೋದು. ರೋಸ್ಟ್ ಬೇಕು ಅಂದರೆ ರೋಸ್ಟಾಗಿ ಬೇಯಿಸ್ಕೊಬೋದು, ಇಲ್ಲ ನಿಮಗೆ ನಾರ್ಮಲ್ ಬೇಕಂದ್ರೆ ಸೊ ಈ ಲಾಗ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಸೊ ಇಷ್ಟ ಆದರೆ ನೀವು ಒಂದ್ಸಲ ಟ್ರೈ ಮಾಡಿ. ಓಕೆ, ನೆಕ್ಸ್ಟ್ ಲಾಗದಲ್ಲಿ ಸಿಗ್ತೀನಿ. ಬಾಯ್. ಸೊ ನೆಕ್ಸ್ಟ್ ಲಾಗದಲ್ಲಿ ಸಿಗ್ತೀನಿ. ಸೊ ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗುತ್ತೆ ಅಂತೇಳಿ ನಾನು ಭಾವಿಸ್ತಾ ಇದ್ದೀನಿ. ನೀವು ಒಂದ್ಸಲ ಟ್ರೈ ಮಾಡಿ, ಈ ವಿಡಿಯೋ ನೋಡಿ, ನನಗೆ ತುಂಬಾ ಖುಷಿ ಆಗುತ್ತೆ ಫ್ರೆಂಡ್ಸ್. ಸೊ ನೋಡ್ತಾ ಇರ್ಬೋದು, ಸಕ್ಕದಾಗಿ ಬಂದಿದೆ ತಾಲಿಪೊಟ್ಟು. ಸೊ ಅದಕ್ಕೆ ಗಟ್ಟಿ ಚಟ್ನಿ ನೆಂಚ್ಕೊಂಡು ತಿಂದರೆ ಸಕ್ಕದಾಗಿರುತ್ತೆ. ಸೊ ನೀವು ಒಂದ್ಸಲ ಟ್ರೈ ಮಾಡಿ. ಓಕೆ, ಟೇಕ್ ಕೇರ್, ಬಾಯ್. ನೆಕ್ಸ್ಟ್ ಲಾಗದಲ್ಲಿ ಸಿಗ್ತೀನಿ. ಬಾಯ್.